Happy birthday to you. Happy birthday to Meena. Happy birthday to you. ಎಲ್ರಿಗೂ ನಮಸ್ಕಾರ. ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಸ್ವಾಗತ. ಪ್ರತಿ ವರ್ಷ ನನ್ನ ಬರ್ಡೇಗೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಮನೆಯವರೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದು, ಏನಾದರೂ ಸಿಹಿ ಮಾಡ್ಕೊಂಡು ತಿನ್ನೋದು, ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗಿ ಬರೋದು ಕಾಮನ್ ಆಗಿತ್ತು. ಗಿಫ್ಟ್ಸು ಬರೋದು ಮಾಮೂಲೆ ಮನೆ ಕಡೆಯಿಂದ. ಆದರೆ ಈ ಸತಿ ಸ್ವಲ್ಪ ಸ್ಪೆಷಲು, ಯಾಕೆಂದರೆ ನಂದು 50ನೇ ವರ್ಷದ ಬರ್ಡೇ. ಅಕ್ಕ ಒಂದು ಸೀರೆನ ರೀಸೆಂಟಾಗಿ ಕೊಡಿಸಿದ್ರು. ನಾನು ಅದೇ ಗಿಫ್ಟ್ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ನಮ್ಮ ಮನೆಯವರು ಹಾಗೆ ನನ್ನ ಮಗ ಕೇಕ್ ಕಟ್ಟಿಂಗ್ ಅರೇಂಜ್ ಮಾಡಿದರು. ಹಾಗೆ ಅಕ್ಕ ಕೂಡ ಒಂದು ರೆಸ್ಟೋರೆಂಟ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ರೆಸ್ಟೋರೆಂಟ್ಗೆ ಹೋಗೋಕೆ ಮುಂಚೆನೇ ಇದು ಕೇಕ್ ಎಲ್ಲ ಕಟ್ ಮಾಡಿಸಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಕ್ಕೆ ನಾವು ಹೋಗೋಕೆ ಮುಂಚೆ ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ಕೊಟ್ಟಾದಮೇಲೆ ಅಕ್ಕ ಸರ್ಪ್ರೈಸ್ ಗಿಫ್ಟ್ ಒಂದು ಕೊಟ್ಟರು. ನನಗೆ ನಿಜವಾಗ್ಲೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮುಂದೆ ವಿಡಿಯೋದಲ್ಲಿ ನೋಡಿ ಏನು ಅಂತ ತೋರಿಸ್ತೀನಿ. ಇದೊಂಥರ ಶೋ ಆಫ್ ಅಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಯಾವ ರೀತಿ ಇರುತ್ತೆ ಲೈಫು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆ ಗಿಫ್ಟ್ಸ್ ಕೊಟ್ಟಾಗ ಖುಷಿನ ಅನುಭವಿಸಿದವ್ರಿಗೆ ಗೊತ್ತು. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಕೆಲವರು ಸಣ್ಣ ಪುಟ್ಟ ಇದಕ್ಕೆ ಖುಷಿ ಪಡ್ತಾರೆ, ಅದರಲ್ಲಿ ನಾನು ಒಬ್ಳು. ಇದೇನು ಸಣ್ಣ ವಿಷಯ ಅಲ್ಲ. ಸೊ ಮುಂದೆ ನೋಡಿ ಗಿಫ್ಟ್ ಕೊಟ್ಟಿದ್ದು ಮತ್ತು ನಾನು ಹೇಗೆ ಆಶ್ಚರ್ಯಪಟ್ಟಿದ್ದು. ನಾನು ಹಂಗೂ ಯಾಕೆ ಇದನ್ನೆಲ್ಲ ಕೊಡೋಕ್ಕೆ ಹೋದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಇದು ನಿಂದು ಸ್ಪೆಷಲ್ಲು 50ನೇ ಬರ್ಡೇ, ಎಂಜಾಯ್ ಮಾಡು ಅಂತ ಹೇಳಿ ಕೊಟ್ಟಿದ್ದು. ವೀಣಾ ಪುಟ್ಟಿ ಅಂತ ಬರ್ಕೊಟ್ಟಿದ್ದು ಇನ್ನೂ ಖುಷಿ ಆಯಿತು. ಅದು ಅಲ್ದಿರ ನೋಡ್ತಾ ಇದ್ದೀರಲ್ಲ, ನನಗೆ ನಮ್ಮ ಅಕ್ಕ ಕೊಟ್ಟಿದ್ದು ನಥಿಂಗ್ ಅಂತ ಹೊಸ ಮಾಡೆಲ್ ಬಂದಿರೋ ಫೋನು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ವೀಣಾ ಫುಡ್ಡಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 ಮಂತ್ಸ್ ಆಗ್ತಾ ಬಂತು. ನಾನು ಫೋನ್ಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಲ್ಲ. ನನ್ನ ಹತ್ರ ವಿವೋ ಫೋನ್ ಇತ್ತು, 2020 ತೊಗೊಂಡಿದ್ದು. ಆಲ್ಮೋಸ್ಟ್ 5 ಇಯರ್ಸ್ ಮುಗಿತಾ ಬಂತು. ನಾನು ಬ್ಲಾಗ್ ಮಾಡೋದು ನೋಡಿ ಅಕ್ಕ ನನಗಿದು ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡಿರೋದು. ಇಬ್ಬರು, ನನ್ನ ಮಗ ಮತ್ತು ಅಕ್ಕ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರೋದು. ಅಕ್ಕನ ಹೆಸರು ಬಿಂದುಶ್ರೀ ಅಂತ, ನನ್ನ ಮಗನ ಹೆಸರು ಆಕಾಶ್ ಅಂತ. ಅಮ್ಮಂಗೂ ಈ ವಿಷಯ ಗೊತ್ತಿತ್ತು, ಆದರೆ ಅವರು ಬಾಯ್ಬಿಟ್ಟಿರಲಿಲ್ಲ. ನನ್ನ ಮುಖದಲ್ಲಿನ ಸಂತೋಷ ನೋಡ್ತಾ ಇದ್ದೀರಲ್ಲ. ಸೊ ಮನೇಲಿ ಈ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಬಸವೇಶ್ವರ ಖಾನಾವಳಿಗೆ. ಬ್ರಾಂಚಸ್ಸು ತುಂಬ ಕಡೆ ಇದೆ, ಗಾಂಧಿನಗರ ಮತ್ತು ಜಯನಗರ, ಎನ್ ಜಿ ರೋಡಲ್ಲೂ ಒಂದಿದೆ ಅನಿಸುತ್ತೆ. ಅಕ್ಕ ಸೆಲೆಕ್ಟ್ ಮಾಡ್ಕೊಂಡಿದ್ದು ಜಯನಗರ ಕಡೆ. ನನಗೂ ನಮ್ಮ ಅಕ್ಕಂಗೆ ವಯಸ್ಸಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, 1-2 ವರ್ಷದೊಳಗಡೆನೇ ಇರ್ಬೋದು ಅಷ್ಟೇ. ಈ ಬ್ರಾಂಚು ಬಸವೇಶ್ವರ ಖಾನಾವಳಿ ಜಯನಗರಲ್ಲಿ ಕೂಲ್ ಜಾಯಿಂಟ್ ಪಕ್ಕನೇ ಇದೆ. ಸೊ ನಿಮಗೆ ಹುಡ್ಕೋದೇನು ಕಷ್ಟ ಆಗೋದಿಲ್ಲ. ಫಸ್ಟ್ ಫ್ಲೋರಲ್ಲಿದೆ ಮತ್ತು ಲಿಫ್ಟ್ ಫೆಸಿಲಿಟಿ ಇದೆ. ಸೊ ಏನು ತೊಂದರೆ ಆಗೋದಿಲ್ಲ. ಇದು ನಾವು ಅಲ್ಲಿ ಹೋಗಿದ್ದು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಹೋಟೆಲ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಮಗೆ ಒಂದು ಸಾಯಿಬಾಬಾದ ವಿಗ್ರಹ ಕಾಣಿಸ್ತು. ತುಂಬಾ ಚೆನ್ನಾಗಿದೆ, ಅದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೆ ಬಸವೇಶ್ವರ ಖಾನಾವಳಿ ಅಂದಿದ ತಕ್ಷಣ ಗೊತ್ತಾಗಿರ್ಬೇಕಲ್ಲ, ಜೋಳದ ರೊಟ್ಟಿ ಊಟ ಮಾಡೋಕ್ಕೆ ಹೋಗಿರೋದು ಇವತ್ತು ನಾವು. ಅದು ಬೇರೆ ಇವತ್ತು ಸೋಮವಾರ ಬೇರೆ. ನಾವು 5 ಊಟ ಆರ್ಡರ್ ಮಾಡಿ ಕೂತಿದ್ವಿ. ಸೊ ಬಾಳೆ ಎಲೆಯಲ್ಲಿ ಊಟ ಬಡಿಸ್ತಾರೆ. 2 ಥರ ಕಾಳು ಪಲ್ಯ, ನನಗನ್ಸುತ್ತೆ ಅದು ಮಡಿಕೆ ಕಾಳು ಅಂತ, ಮತ್ತು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಮೂಲಾಗಿ, ಹಾಗೆ ಜೋಳದ ರೊಟ್ಟಿನೂ ಅನ್ಲಿಮಿಟೆಡು. ಇಡೀ ಊಟ ಎಲ್ಲ ಐಟಮ್ಸು ಅನ್ಲಿಮಿಟೆಡು. ಆದರೆ ಒಬ್ಬಟ್ಟು ಮಾತ್ರ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಚಾರ್ಜಸ್ ಆಗುತ್ತೆ. ಒಬ್ಬಟ್ಟಲ್ಲಿ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮತ್ತು ಶೇಂಗಾ ಹೋಳಿಗೆ ಇತ್ತು. ನಾವು ಯಾವತ್ತೂ ಶೇಂಗಾ ಹೋಳಿಗೆ ತಿಂದಿಲ್ಲ. ಈ ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಮಾಮೂಲಿ ಅಲ್ವಾ. ಸೊ ಅದರಿಂದ ನಾವು ಎಲ್ಲರೂ ಇದು ಶೇಂಗಾ ಒಬ್ಬಟ್ಟೆ ತೊಗೊಂಡ್ವಿ. ನನ್ನ ಮಗ ಎಕ್ಸ್ಟ್ರಾ ಕಾಯಿ ಒಬ್ಬಟ್ಟು ತೊಗೊಂಡ. ಮತ್ತು ಒಂದೊಂದೇ ಐಟಮ್ ಹೇಳೋದಾದರೆ ಕೋಸಂಬರಿ ಮಾಮೂಲಾಗಿತ್ತು, ಮತ್ತು
ಮೂಲಂಗಿ ರಾಯ್ತ ತುಂಬ ಚೆನ್ನಾಗಿತ್ತು. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು 2 ಥರ ಉಪ್ಪಿನಕಾಯಿ ಇಟ್ಟಿದ್ರು. 2 ಥರ ಚಟ್ನಿ ಪುಡಿಗಳಲ್ಲಿ ಒಂದು ಶೇಂಗಾ ಚಟ್ನಿ ಪುಡಿ, ಇನ್ನೊಂದು ಹುಚ್ಚೆಳ್ಳು ಚಟ್ನಿ ಪುಡಿ, ಹಾಗೆ ಹಪ್ಪಳ ಮತ್ತು ಜುಣಕ ಕೊಟ್ಟಿದ್ರು. ಹಾಗೆ ಗೋಧಿ ಪಾಯಸ ಏನೋ ಒಂದಿತ್ತು. ಒಂದು 1/2 ಲೀಟ್ರ್ ವಾಟರ್ ಬಾಟ್ಲು ಸಹ ಕೊಡ್ತಾರೆ ಫ್ರೀ, ಅದರಲ್ಲಿ ಇನ್ಕ್ಲೂಸಿವ್. ಮತ್ತು ಮಜ್ಜಿಗೆನೂ ಸಹ ಅನ್ಲಿಮಿಟೆಡು. ಒಬ್ಬಟ್ಟಿಗೆ ತುಪ್ಪ ಹಾಕ್ತಾರೆ. ಮತ್ತು ಈ ನಾವು ರೊಟ್ಟಿ ಪ್ರತಿ ಸತಿ ತಗೊಂಡಾಗ ಬೆಣ್ಣೆ ಕೊಡ್ತಾರೆ. ಅಮ್ಮ, ಅಕ್ಕ ಮತ್ತು ನಾನು 3 ಜನ 2 ರೊಟ್ಟಿ ಅಷ್ಟೇ ನಮಗೆ ತಿನ್ನೋಕ್ಕಾಗಿದ್ದು. ಇವರು ಇಬ್ರು, ನನ್ನ ಮಗ ಮತ್ತು ಮನೆಯವರು ಜಾಸ್ತಿ ಏನು ತಗೊಳ್ಳಿಲ್ಲ. ಅವರು ಇನ್ನೊಂದೊಂದು ರೊಟ್ಟಿ ಎಕ್ಸ್ಟ್ರಾ ಹಾಕಿಸ್ಕೊಂಡ್ರು ಅಷ್ಟೇ. ನಾವು ಮತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು. ಸಾಂಬಾರಲ್ಲಿ ನನಗೆ ಕಾಯಿ ಟೊಮೊಟೊದು ಫ್ಲೇವರ್ ಇತ್ತು, ಪೀಸು ಸಿಗ್ತಾಯಿತ್ತು ಬಾಯಿಗೆ, ಚೆನ್ನಾಗಿತ್ತು ಅದೊಂಥರ. ಅದಾದಮೇಲೆ ರಸಮ್ಮು ಇತ್ತು, ರಸಮ್ಮು ಅನ್ನನೂ ಇತ್ತು. ಇಲ್ಲಿ ಬೀಡ ಕೊಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಒಂಥರ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಫ್ರೆಂಡ್ಸ್, ಒಂದೇ ಥರ ಅಡುಗೆ ಮಾಡಿ ತೋರಿಸೋದು ಬೇಡ ಅಂತ ನನ್ನದು ಡಿಫ್ರೆಂಟ್ ಇಂಟ್ರೆಸ್ಟ್ಗಳಿದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕೋಸ್ಕರ ನಾನು ವೀಣಾ ಫುಡ್ಡಿ ಸ್ಟುಡಿಯೋಯಿಂದ ವೀಣಾ ಮಹೇಂದ್ರ ವ್ಲಾಗ್ಸ್ ಅಂತ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಇನ್ಮೇಲೆ ವ್ಲಾಗಿಂಗ್ ಇವತ್ತಿಂದ ಶುರು ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ಮುಂಚೆ ಹೇಗಿತ್ತೋ ಹಾಗೆ ಮುಂದುವರಿಯುತ್ತೆ ಅಂತ ಭಾವಿಸಿದ್ದೀನಿ. ಕುಕ್ಕಿಂಗ್ ವಿಡಿಯೋಸ್ ಜೊತೆ ಟ್ರಾವೆಲ್ ವ್ಲಾಗ್ ಅಥವಾ ಫುಡ್ ವ್ಲಾಗಿಂಗು ಮತ್ತು ಏನಾದರೂ ಗ್ರಾಸರಿ ಶಾಪಿಂಗ್ ಎಕ್ಸ್ಪೀರಿಯೆನ್ಸು ಅಥವಾ ಬೇರೆ ಯಾವುದೇ ಥರದ ಶಾಪಿಂಗ್ ಹೋದಾಗ ಇದನ್ನೆಲ್ಲನೂ ಹಂಚ್ಕೋಬೇಕು ಅಂತ ಇದ್ದೀನಿ. ಅಥವಾ ಹಬ್ಬ ಹರಿದಿನಗಳು ಹೇಗೆ ಆಚರಣೆ ಮಾಡ್ತೀವಿ ಎಲ್ಲ ಆ ಥರದ್ದೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಹಾಗೆಯೇ ಕುಕ್ಕಿಂಗ್ ಟಿಪ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ನನಗೆ ಗೊತ್ತಿರೋ ರಂಗೋಲಿ ಇರ್ಬೋದು ಅಥವಾ ಸ್ಕೆಚಿಂಗು, ನನಗೆ ಗೊತ್ತಿರೋ ವಿಷಯ ಏನಾದರೂ ಇದ್ದರೆ, ಹೆಲ್ತ್ ಟಿಪ್ಸು ಅಂಥದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಮುಂದೇನೂ ಇದೇ ಥರ ಪ್ರೋತ್ಸಾಹ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಷಣಕ್ಕೆ 700 ಮೆಂಬರ್ಸ್ ಇರೋ ಫ್ಯಾಮಿಲಿ ಆಗಿದೆ ವೀಣಾ ಮಹೇಂದ್ರ ವ್ಲಾಗ್ಸ್. ಹೀಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ ತುಂಬ ಬೆಳೀಲಿ ಅಂತ ನಿಮ್ಮ ಹಾರೈಕೆ ಬೇಕು ನನಗೆ. ಕುಕ್ಕಿಂಗ್ ರೆಸಿಪೀಸು ಸಹ ಹಾಕ್ತಾ ಇರ್ತೀನಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಿರೋರು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಬೆಳಿಗ್ಗೆನೇ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಮತ್ತೆ ಬರುವಾಗ ಇನ್ನೊಂದು ದೇವಸ್ಥಾನದ ವಿಸಿಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಎಲ್ರಿಗೂ ಸುಸ್ತಾಗಿತ್ತು, ಅದು ಈ ಬಿಸಿಲಲ್ವಾ, ಅದಕ್ಕೋಸ್ಕರ ಅಮ್ಮಂಗೂ ಸುಸ್ತಾಗಿತ್ತು, ಅದಕ್ಕೋಸ್ಕರ ನಾವು ಬಂದ್ಬಿಟ್ವಿ. ಮತ್ತೆ ಹೋಗೋಕ್ಕಾಗಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.